ಆಗ್ತಾ ಇದೆ ಶಿವಣ್ಣ? 100%. ಯಾಕಂದರೆ ಅವ್ರದ್ದೇ ಸರ್ಕಾರ ಇದೆ ಆ್ಯಂಡ್ ಲಾಟ್ ಆಫ್ ಥಿಂಗ್ಸ್ ಆರ್ ದೇರ್ ಆ್ಯಂಡ್ ಅವರು ಎಜುಕೇಷನ್ ಸಿಸ್ಟಮ್ ಇರೋದ್ರಿಂದ ಇದ್ರ ಮೂಲಕ ಜಾಸ್ತಿ ಎಜುಕೇಟ್ ಮಾಡೋಕ್ಕೆ ಒಂದು ಅವಕಾಶ ಆಗುತ್ತೆ. ಅಂದರೆ ಏನು ಮಾಡಬೇಕು ಆ್ಯಸ್ ಎ ಸ್ಟೂಡೆಂಟ್, ಆ್ಯಸ್ ಎ ನಾಗರಿಕರಾಗಿ ಏನು ನಾವು ಎಜುಕೇಟ್ ಮಾಡ್ಬೋದು, ನಾಟ್ ಓನ್ಲಿ ಪ್ರೈಮರಿ ಸ್ಕೂಲ್ನ ಇಡೀ ಆ ಒಂದು ಪ್ಲೇಸ್ ಶಿವಮೊಗ್ಗ ಪ್ಲೇಸ್ನ ಇಡೀ ಎಜುಕೇಟ್ ಒಂದು ಚಾನ್ಸಸ್ ಇದೆ. ಲೆಟ್ ಅಸ್ ಸಿ. ಐ ಥಿಂಕ್ ಇಟ್ಸ್ ಅ ಲಾಟ್ ಆಫ್ ಹೋಪ್ ಅದು. ಅಕ್ಕಂದೊಂದು ಕ್ವಶನ್. ಎಸ್ ಬಂಗಾರಪ್ಪನವರು ಚುನಾವಣೆ ವಿಚಾರದಲ್ಲಿ ಅವರು ಮ್ಯಾಸಿವ್ ಅಂದರೆ ಎಂತೆಂಥದ್ದೋ ಜಾದುಗಳನ್ನ ಮಾಡಿದವರು. ನೀವು ಅವರಿಂದ ಕಲ್ತಿದ್ದು ಈ ಚುನಾವಣಾ ಕಣದ ವಿಚಾರದಲ್ಲಿ ಅದನ್ನೇನಾದರೂ ಅಳವಡಿಸ್ಕೊಂಡು, ಅಥವಾ ನಾನು ಇದನ್ನು ತುಂಬ ಪಾಲಿಸ್ತೀನಿ, ಇದನ್ನ ಅವ್ರು ಈ ಫಾರ್ಮಲ್ದಲ್ಲಿ ವರ್ಕ್ ಆಗಿದ್ದಕ್ಕೆ ಅವ್ರು ಕ್ಲಿಕ್ ಆಗಿದ್ದು ಅನ್ನೋ ಯಾವ್ದಾದ್ರು ಒಂದು ಟ್ರಿಕ್ಸ್ ಇದೆಯಾ? ಇಲ್ಲ, ಟ್ರಿಕ್ಸ್ ಅಂತ ಏನಿಲ್ಲ. ನಮ್ಮ ತಂದೆ ಏನು ವರ್ಕ್ ಮಾಡ್ಕೊಂಡು ಬಂದಿದ್ರು, ಆ್ಯಕ್ಚುಲಿ ಅವರು ಫಸ್ಟ್ MLA ಆಗಿದ್ದು ನನಗೆ 2 ವರ್ಷ ಇದ್ದಾರೆ. ಸೊ ನನಗೆ ನೆನಪಿರ್ಬೇಕಾದ್ರಿಂದ ಅವ್ರು ಇದೇ ಕೆಲಸಗಳು ಸೋಷಿಯಲ್ ವರ್ಕ್ ಮಾಡ್ಕೊಂಡೇ ಬಂದಿದ್ದಾರೆ ಅವರು. ಸೊ ನನಗೆ ಅದರಲ್ಲಿ ಟ್ರಿಕ್ ಅಂತ ಏನಿಲ್ಲ. ಅವ್ರು ಏನೇನು ಮಾಡಿದ್ರು ಹಾರ್ಟಿಂದ ಮಾಡ್ತಾಯಿದ್ರು ಅವರು. ಆಮೇಲೆ ಎಲ್ಲ ಜನಬಳಕೆ ಜಾಸ್ತಿ. ಎಲ್ಲೋ ಒಬ್ಬರು ಉಳ್ತಾ ಇರ್ತಾರೆ, ಕಾರಲ್ಲಿ ಹೋಗ್ತಾ ಇರ್ತೀವಿ, ಒಬ್ಬರೇ ಇದ್ರೂ ಅವ್ರ ಹೆಸರು ಕರೆದುಬಿಟ್ಟು ಮಾತಾಡಿಸಿ ಮುಂದೆ ಹೋಗ್ತಾಯಿದ್ರು ಅವರು. ಸೊ ಆ ಸಿಂಪ್ಲಿಸಿಟಿ ಅವ್ರದ್ದು ಎಲ್ಲನೂ ಹಾಗೆ ನಮಗೆ ಬೆಳೀತಾ ಅದೇ. ನಮ್ಮ ತಾಯಿ ತಂದೆ ಇಬ್ಬರು ಅದೇ ಬಂದಿದೆ ಮನೇಲಿ ಎಲ್ಲರಿಗೂ. ಸೊ ನಮ್ಮ ತಂದೆ ನಾವು ಫಾಲೋ ಅಂತಿಲ್ಲ. ನನಗೆ ಯಾವ ಥರ ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು ಗೊತ್ತಾಗ್ತಾಯಿಲ್ಲ. ಯಾಕಂದರೆ ಅವ್ರನ್ನ ನೋಡ್ತಾನೆ ಬೆಳೆದಿದ್ದೀವಿ ನಾವು, ಎಲ್ಲ ಅವ್ರದ್ದು ಗುಣಗಳನ್ನ ತಗೊಂಡಿದ್ದೀವಿ. ಸೊ ಎಲ್ಲದೂ ಒಳ್ಳೆಯ ಗುಣಗಳೇ ಇದ್ದಿದ್ದರಿಂದ, ಆಮೇಲೆ ಜನರಿಗೆ ಹೆಲ್ಪ್ ಮಾಡೋದಿರಲಿ, ಕೆಲಸ ಮಾಡೋದಿರಲಿ, ಮನೆಯಲ್ಲೂ ಅಷ್ಟೇ ನಮಗೆಲ್ಲ ಎಷ್ಟೊಂದು ಟೈಮ್ ಕೊಡ್ತಾಯಿದ್ರು ಅವರು. ಅದರಿಂದ ಅವ್ರು ಯಾವಾಗಲೂ ನಮ್ಮೊಳಗೆ ಇರ್ತಾರೆ ಅಂತ ನಾನು